ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, ಭಾರತೀಯ ಅಂಚೆ ಇಲಾಖೆಯಲ್ಲಿ ಖಾಲಿ ಇದ್ದ 28,740 ಪೋಸ್ಟ್ ಆಫೀಸ್ ಜೆಡಿಎಸ್ ಮತ್ತು ಬಿಪಿಎಂ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನಮ್ಮ ಕರ್ನಾಟಕದಲ್ಲಿ 1,000 ಪ್ಲಸ್ ಹುದ್ದೆಗಳು. ಆ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಫೆಬ್ರವರಿ 28 ರಿಸಲ್ಟ್ ಬರುತ್ತಂತ ನೀವೆಲ್ಲ ಸೋಷಿಯಲ್ ಮೀಡಿಯಾದಾಗ ಕೂಡ ನೋಡಿದ್ರಿ. ಅದಕ್ಕೆ ಸಂಬಂಧಿಸಿದಂತೆ ರಿಸಲ್ಟ್ ಇವತ್ತು ಬಿಡುಗಡೆ ಆಗತ್ರಿ. ಗ್ರೂಪ್ ಗೆ ಸಂಬಂಧಿಸಿದಂತೆ 2026 ಸ್ಟಡಿ ಮಾಡ್ತಾ ಇದ್ರೆ ಈ ನೋಟ್ಸ್ ತುಂಬಾ ಬೇಕು. ಹೌದು ಸ್ನೇಹಿತರೆ, ಸಿಲೆಬಸ್ ಪ್ರಕಾರ ನೋಟ್ಸ್ ಇರ್ತಾವ. ಸಿಲೆಬಸ್ ಅಲ್ಲಿರೋ ಜಿಕೆ ಸಂಬಂಧಿಸಿದಂತೆ ಕಂಪ್ಲೀಟ್ ಸಿಲೆಬಸ್ ನೋಡ್ರಿ. ಜಿಕೆ ಸಂಬಂಧಿಸಿ ಕಂಪ್ಲೀಟ್ ಸಿಲೆಬಸ್ ನೋಟ್ಸ್ ಪ್ಲಸ್ ನಿಮಗೆ 1000 ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರ್ ರೀ. ಮತ್ತೆ ಅದೇ ರೀತಿ ನಿಮಗೆ ಸೈನ್ಸ್ ಗೆ ಸಂಬಂಧಿಸಿದಂತೆ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರದ ಡೀಟೇಲ್ಸ್ ನೋಟ್ಸ್ ಪ್ಲಸ್ ನಿಮಗೆ 1000 ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರ್ ರೀ. ಎಕ್ಸಾಮ್ ಸಮಯ ಬಂದಾಗ ಇಂಪಾರ್ಟೆಂಟ್ ಕ್ವಶನ್ಸ್ ಓದ್ರಿ. ಮೊದಲಿಗೆ ಡೀಟೇಲ್ಸ್ ನೋಟ್ಸ್ ಓದ್ಕೋರಿ. ಇನ್ನ ಅದೇ ರೀತಿ ಮ್ಯಾಥಮೆಟಿಕ್ಸ್ ರೀಸನಿಂಗ್ ಗೆ ಸಂಬಂಧಿಸಿದ 70-80% ಸಿಲೆಬಸ್ ಕವರ್ ಆಗಿರೋ ಕೈ ಬರದ ನೋಟ್ಸ್ ಪ್ಲಸ್ ನಿಮಗೆ ಓಲ್ಡ್ ಕ್ವಶನ್ ಪೇಪರ್. ಓಲ್ಡ್ ಕ್ವಶನ್ ಪೇಪರ್ ಬಹಳ ಇಂಪಾರ್ಟೆಂಟ್ ರೀ. ಕ್ವಶನ್ ಯಾವ ರೀತಿ ಅಂತ ಬರ್ತಾವ ಅಂತ ನೋಡ್ಕೋಕ ಇಂಪಾರ್ಟೆಂಟ್ ಆಗಿ ಓಲ್ಡ್ ಕ್ವಶನ್ ಪೇಪರ್ ಕೂಡ ಇರ್ತಾವ್ರಿ. ಮತ್ತೆ ಎಕ್ಸಾಮ್ ಮುಗಿಯೋವರೆಗೆ ಕರೆಂಟ್ ಅಫೇರ್ಸ್ ರೀ. ಇವೆಲ್ಲ ಸೇರಿ ಮೊದಲಿಗೆ 999 ರೂಪಾಯಿ ಐತ್ರಿ. ನೇಮಕಾತಿ ಆದ ಕಾರಣ ಎಲ್ಲಾ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅನ್ನೋ ಕಾರಣಕ್ಕಾಗಿ ನಮ್ಮ ಚಾನಲ್ ವಿಡಿಯೋ ನೋಡಿ ಏನೋ ಸ್ಕ್ರೀನ್ ಶಾಟ್ ಕಳಿಸಿದ್ರೆ 300 ರೂಪಾಯಿ ಅಲ್ರಿ, ಕೇವಲ 200 ರೂಪಾಯಿಗಾಗಿ ನಿಮಗೆ ನೋಟ್ಸ್ ಅನ್ನ ನೀಡ್ತಾರೆ. 999 ಅಲ್ಲ, 300 ರೂಪಾಯಿ ಅಲ್ಲ, ಕೇವಲ 200 ರೂಪಾಯಿ ನಿಮಗೆ ನೋಟ್ಸ್ ಅನ್ನ ನೀಡಲಾಗ್ತದೆ. ಯಾರಿಗಾದ್ರೂ ನೋಟ್ಸ್ ಬೇಕಾಗಿತ್ತಂದ್ರೆ ಈ ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ಅನ್ನ ಪಡೆದುಕೊಳ್ಳಿ. ಯಾರು ಕೂಡ ಕಾಲನ್ನ ಮಾಡಕೋಬೇಡಿ, ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಹಾಕಿ ಸಂಪೂರ್ಣ ಮಾಹಿತಿನ ಶೇರ್ ಮಾಡಲಾಗುವುದು. ಸ್ನೇಹಿತರೆ, ನೋಟ್ಸ್ ಯಾವ ರೀತಿ ಅದ ಇಲ್ಲಿ ನೋಡ್ಕೊಳ್ಳಿ. ಸ್ನೇಹಿತರೆ, ಸೈನ್ಸ್ ಗೆ ಸಂಬಂಧಿಸಿದಂತೆ ನೋಟ್ಸ್ ನೋಡ್ರಿ ಈ ರೀತಿ ಇರ್ತದ. ಕಂಪ್ಲೀಟ್ ಆಗಿ ನಿಮಗೆ ಸೈನ್ಸ್, ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರ ಬೇರೆ ಬೇರೆನೇ ಇರ್ತಾವ್ರಿ. ನೋಡ್ಕೋಬಹುದು ನೋಟ್ಸ್ ಈ ರೀತಿ ಇರ್ತದ. ಸ್ಟ್ಯಾಟಿಕ್ ಜಿಕೆ ಸಂಬಂಧಿಸಿದಂತೆ ನೋಟ್ಸ್ ನೋಡ್ರಿ ಈ ರೀತಿ ನೋಟ್ಸ್ ಇರುತ್ತೆ. ಅತಿ ಹೆಚ್ಚು ಪ್ರಶ್ನೆಗಳು ಸ್ಟ್ಯಾಟಿಕ್ ಜಿಕೆ ಒಳಗೆ ಬರ್ತಾರೆ. ಸೆಂಟ್ರಲ್ ಗವರ್ನಮೆಂಟ್ ಜಾಬ್ಗೆ ಸ್ಟ್ಯಾಟಿಕ್ ಜಿಕೆ ಬಹಳ ಇಂಪಾರ್ಟೆಂಟ್ ರೀ. ಇಲ್ಲಿ ನೋಡ್ಕೊತಿರಬಹುದು ಪ್ರತಿಯೊಂದು ಕೂಡ ಇಲ್ಲಿ ನೋಟ್ಸ್ ಇರ್ತಾರೆ. ಯಾರಿಗಾದ್ರೂ ಈ ನೋಟ್ಸ್ ಬೇಕಾಯ್ತಂದ್ರೆ ಈ ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ಅನ್ನ ಪಡೆದುಕೊಳ್ಳಿ. ಕೇವಲ 200 ರೂಪಾಯಿದಲ್ಲಿ ನಿಮಗೆ ಈ ಎಲ್ಲ ನೋಟ್ಸ್ ಸಿಗ್ತಾವ್ರಿ. ನಮ್ಮ ಚಾನಲ್ ವೀಕ್ಷಕರಿಗೆ ಮಾತ್ರ. ಇಂಟ್ರೆಸ್ಟ್ ಇದ್ದವರು ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕ್ರಿ. ಬನ್ನಿ, ಹಾಗಿದ್ರೆ 60, 50, 70 ಎಷ್ಟು ಅಂಕಗಳನ್ನ ತೆಗೆದುಕೊಂಡವರು ಈ ಸಾರಿ ಸೆಲೆಕ್ಷನ್ ಆಗ್ತಾರ ಅಂತ ನೋಡೋಣ. ಅದೇ ರೀತಿ ರಿಸಲ್ಟ್ ಅನ್ನ ನೋಡೋದು ಹೇಗಂತ ನೋಡೋಣ. ಸ್ನೇಹಿತರೆ, ರಿಸಲ್ಟ್ ಅನ್ನ ಬಿಟ್ಟ ತಕ್ಷಣ ನೀವು ಎಲ್ಲರಿಗಿಂತ ಮೊದಲು ನೋಡ್ಬೇಕಪ್ಪ ಅಂದ್ರ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ. ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಐತ್ರಿ. ಹೋಗಿ ಜಾಯ್ನ್ ಆಗಿ. ರಿಸಲ್ಟ್ ಬಿಟ್ಟ ತಕ್ಷಣ ನಾವು PDF ಅನ್ನ ಹಾಕ್ತೇವ್ರಿ. ಈಗ ಇನ್ನ ರಿಸಲ್ಟ್ ಕೂಡ ಬಂದಿಲ್ರಿ. ಇದು ಲಾಸ್ಟ್ ಟೈಮ್ ದ ರಿಸಲ್ಟ್. ಒಂದಿಷ್ಟು ಸೋಷಿಯಲ್ ಮೀಡಿಯಾದಾಗ ರಿಸಲ್ಟ್ ಬಂದಿದೆ ಅಂತ ಹೇಳಿ ಆಲ್ರೆಡಿ ಸುದ್ದಿ ಹರಿದಾಡಕತ್ತೈತ್ರಿ. ಎಷ್ಟು ಅಂಕಗಳನ್ನ ತೆಗೆದುಕೊಂಡಿದೆ ಹಳೆ PDF ಅನ್ನ ತೋರಿಸಿ ನಿಮ್ಗ ಮಾಹಿತಿಯನ್ನ ಶೇರ್ ಮಾಡಕತ್ತಾರ. ಸ್ನೇಹಿತರೆ, ನಿಮ್ಗೇನಾದ್ರು 2026 ರಿಸಲ್ಟ್ ಬಿಟ್ಟ ತಕ್ಷಣ ನಿಮ್ಗೇನಾದ್ರು ಮಾಹಿತಿ ಬೇಕಾಗಿತ್ತಂದ್ರ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ. ಅದೇ ರೀತಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ನಾವು ಬಿಟ್ಟ ತಕ್ಷಣ ವಿಡಿಯೋ ಮಾಡಿ ಹಾಕ್ತಿವಿ. ಅದೇ ರೀತಿ ಬಿಟ್ಟ ತಕ್ಷಣ ರಿಸಲ್ಟ್ ಬಿಟ್ಟ ತಕ್ಷಣ ನಮ್ಮ ಗ್ರೂಪ್ ಅಲ್ಲಿ ನಿಮಗೆ PDF ಅನ್ನ ಶೇರ್ ಮಾಡ್ತೀವಿ. PDF ಒಂದು ಈ ರೀತಿ ಇರುತ್ತಾ. ಒಟ್ಟಾರೆಯಾಗಿ ಈ ಸಾರಿ 1,023 ಪೋಸ್ಟ್ ಅದಲ್ಲ, ಪ್ರತಿಯೊಬ್ಬರದು ಕೂಡ ಪ್ರತಿಯೊಂದು ಊರಿಂದು ಕೂಡ ರಿಸಲ್ಟ್ ಅನ್ನ ಅನೌನ್ಸ್ ಅನ್ನ ಮಾಡ್ತಾರೆ. ಈ ರೀತಿ ಬಂದಿರ್ತೈತಿ. ಇಲ್ಲಿ ಏನಿರುತ್ತಪ್ಪ ಇದನ್ನ ಯಾವ ರೀತಿ ಚೆಕ್ ಮಾಡ್ಕೋದ್ರೆ, ನೀವು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ನಂಬರ್ ಏನಿರುತ್ತಲ್ಲ ಈ ನಂಬರ್ ಅನ್ನ ಚೆಕ್ ಮಾಡ್ಕೋಬೇಕ್ರಿ. ನೀವು ಇಲ್ಲಿ ನಿಮ್ ಹೆಸರನ್ನ ಬಿಟ್ಟಿರಂಗಿಲ್ಲ. ನೀವು ಯಾವ ಊರಿಗೆ ಹಾಕೊಂಡಿರ್ತಿರಲ್ಲ, ಬಾಲ್ಕೋಟ್ ಹಾಕೊಂಡಿದ್ರ ಅಂದ್ರ ಅಥವಾ ಬಿದರ್ ಹಾಕೊಂಡಿರತ್ ನೋಡ್ರಿ. ಬಿದರ್ದಾಗ ಇಷ್ಟು ಪೋಸ್ಟ್ ಅದಾವ, ಇದ್ರೊಳಗ ನೀವು ಇದಕ್ಕೆ ಹಾಕೊಂಡಿರಂದ್ಮೇಲೆ ನಿಮ್ದಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಏನಿರುತ್ತಲ್ಲ ಆ ನಂಬರ್ ಅನ್ನ ಕ್ರಾಸ್ ಚೆಕ್ ಮಾಡಿ, ಅದ್ರ ಜೊತೆಗೆ ನಿಮ್ ಸ್ಕೋರ್ ಅನ್ನ ಚೆಕ್ ಮಾಡಿ ರಿಸಲ್ಟ್ ಅನ್ನ ಚೆಕ್ ಮಾಡ್ಕೋಬೇಕ್ರಿ. ರಿಸಲ್ಟ್ ಬಿಟ್ಟ ತಕ್ಷಣ ಗ್ರೂಪ್ ದಾಗ PDF ಅನ್ನ ಹಾಕ್ತೀನಿ. ಅದಕ್ಕೆ PDF ಬೇಕಪ್ಪ ಅಂದ್ರ ಗ್ರೂಪಿಗೆ ಜಾಯ್ನ್ ಆಗ್ರಿ. ಟೆಲಿಗ್ರಾಮ್ ಗ್ರೂಪಿನ ಲಿಂಕ್ ಕಮೆಂಟ್ ಅಲ್ಲಿ ಪಿನ್ ಮಾಡಿವ್ರಿ. ಅದೇ ರೀತಿ ನಿಮ್ಗೆ ಮತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೂಡ ಐತಿ. ರಿಸಲ್ಟ್ ಬಿಟ್ಟ ತಕ್ಷಣ ಇದರಲ್ಲಿ ಶೇರ್ ಮಾಡ್ತೇನೆ. ಈ ಸಾರಿ ಸ್ವಲ್ಪ ಕಡಿಮೆ ರಿಸಲ್ಟ್ ನಿಲ್ಲುವ ಸಾಧ್ಯತೆ ಐತ್ರಿ. ಸೊ ರಿಸಲ್ಟ್ ಬರೋವರೆಗೆ ಕಾಯಬೇಕ್ರಿ. ಆಲ್ಮೋಸ್ಟ್ ಎಲ್ಲದ ರಿಸಲ್ಟ್ ಅನ್ನ ಸಾಯಂಕಾಲ ಬಿಡುವ ಸಾಧ್ಯತೆ ಜಾಸ್ತಿ ಐತ್ರಿ. ಲಾಸ್ಟ್ ಟೈಮ್ ಎಲ್ಲ ಸಾಯಂಕಾಲ ಬಿಟ್ಟಿರ್ತಾರ. ಸೊ ಅದಕ್ಕಾಗಿ ಈ ವರ್ಷ ಸಾಯಂಕಾಲನ ಬಿಡಬಹುದಂತ ನನ್ನ ಅನಿಸಿಕೆ ಐತ್ರಿ. ರಿಸಲ್ಟ್ ಯಾವಾಗ ಬಿಡ್ರಿ, ನೀವಾಗ ಹೋಗಿ ಅಫಿಷಿಯಲ್ ಪೇಜಿಗೆ ಹೋಗಿ ಅದನ್ನ ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಎಲ್ಲರೂ ಕೂಡ ನೋಡ್ತಿರ್ತೀರಿ. ನಮ್ಮ ಕರ್ನಾಟಕದ ಕಡಿಮೆ ಅಂದ್ರೂ ಕೂಡ ಒಂದು 4 ರಿಂದ 5 ಲಕ್ಷ ಅಭ್ಯರ್ಥಿಗಳು ಕೂಡ ಅಪ್ಲಿಕೇಶನ್ ಹಾಕಿ ಇರ್ತೀರಿ. ಒಟ್ಟರು ಕೂಡ ನೋಡಕತ್ತೀರ ಅಂದ್ರ ಅದ್ರ ಜೊತೆಗೆ ಆಲ್ ಓವರ್ ಇಂಡಿಯಾ ನೋಡೋ ಮುಂದ್ಯಾಗ ಒಂದೇ ವೆಬ್ಸೈಟ್ ದಾಗ ಒಟ್ಟರು ನೋಡ್ತಿರ. ಅವಾಗ ಸರ್ವರ್ ಬಿಸಿ ಆಗ್ತದ್ರಿ, ಸರ್ವರ್ ಇಶ್ಯೂ ಬರ್ತದ. ನಾವು ಸರ್ವರ್ ಬಿಟ್ಟ ತಕ್ಷಣ ಕಂಪ್ಯೂಟರ್ ಅಲ್ಲಿ ಡೌನ್ಲೋಡ್ ಮಾಡಿ ನಿಮ್ಗೆ ಅದನ್ನ ಶೇರ್ ಮಾಡ್ತೀವ್ರಿ. ಈಗ ಸೋಷಿಯಲ್ ಮೀಡಿಯಾದಾಗ ಏನ್ ನೋಡಕತ್ತಿರಲ್ಲ, ಇದು ಬಂದು ಲಾಸ್ಟ್ ಇಯರ್ ಇಲ್ಲಿ ನೋಡ್ಕೊರಿ. ನಿಮ್ಗೆ ಬಿಟ್ಟ ತಕ್ಷಣ ಇದೇ ರೀತಿ ಮಾಹಿತಿ ಇರ್ತೀರಿ. ಇಲ್ಲಿ 2025 ಐತಿಲ್ಲ, 2026 ಇಲ್ಲಿ ಮೆನ್ಷನ್ ಮಾಡಿರ್ತಾರ. ಇದನ್ನ ನೋಡಿದ್ಮೇಲೆ ನಿಮ್ದು ರಿಸಲ್ಟ್ ಇದ ವರ್ಷದ ಅಂತೇಳಿ ಕನ್ಫರ್ಮ್ ಅನ್ನ ಮಾಡ್ಕೊಂಡು ಚೆಕ್ ಮಾಡ್ಕೋಬೇಕ್ರಿ. ಆಯ್ತು, ನಾನು ನಿಮ್ಗೆ ಅಫಿಷಿಯಲ್ ಮಾಹಿತಿ ಅಫಿಷಿಯಲ್ ಏನಿದೆ ಅಲ್ಲ ನಿಮ್ದು ವೆಬ್ಸೈಟ್ ಇಂತ್ರನ ಡೌನ್ಲೋಡ್ ಮಾಡಿ ನಿಮ್ಗೆ 2026 ರಿಸಲ್ಟ್ ಅನ್ನ ನಮ್ಮ ಗ್ರೂಪ್ ದಾಗ PDF ಅನ್ನ ಹಾಕ್ತಿವ್ರಿ. ಆದಷ್ಟು ಗ್ರೂಪಿಗೆ ಜಾಯ್ನ್ ಆಗಿ. ಸ್ನೇಹಿತರೆ, ಇಲ್ಲಿವರೆಗೆ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಮತ್ತೆ ಮುಂದೆ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.